ಹಾಯ್ ಎವ್ರಿವ್ಯಾನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ MS ವರ್ಡಲ್ಲಿ ಸ್ಕ್ರೀನ್ ಕ್ಲಿಪ್ಪಿಂಗನ್ನು ಯಾವ ರೀತಿ ತೊಗೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟು MS ವರ್ಡನ್ನು ಓಪನ್ ಮಾಡ್ಕೊಳ್ಳಿ. ಏನಿದು ಸ್ಕ್ರೀನ್ ಕ್ಲಿಪ್ಪಿಂಗ್ ಅಂತ ಅಂದರೆ, ನೀವೆಲ್ಲ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ತೀರಾ ಅಲ್ವಾ? ಹಾಗೆ ಎಲ್ಲೂ ಕೂಡ ನಾವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಯಾವ ರೀತಿ ಸ್ಕ್ರೀನ್ಶಾಟನ್ನು ತೊಗೋಬೋದು? ಈಗ ನಿಮಗೆ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಬೇಕಿರುತ್ತೆ, ಅಥವಾ ಬೇರೆ ಯಾವುದಾದ್ರು ಡಾಕ್ಯುಮೆಂಟಿಂದು ಪಿಕ್ಚರ್ಸ್ ಬೇಕಿರುತ್ತೆ ಅಂದ್ಕೊಳ್ಳಿ. ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತೀರ, ಫೈಲ್ಸಿಂದು ಪಿಕ್ಚರ್ಸ್ ಬೇಕಾಗಿರುತ್ತೆ. ಸಪೋಸ್ ಈಗ ನಾನು ಈ ಬಾರ್ಡರ್ನ ಓಪನ್ ಮಾಡ್ಕೊಂಡಿರ್ತೀನಿ. ಓಕೆ, ಸೊ ಇದ್ರದ್ದು ನನಗೆ ಕ್ಲಿಪ್ಪಿಂಗ್ ಬೇಕಿರುತ್ತೆ, ಸ್ಕ್ರೀನ್ಶಾಟ್ ಬೇಕಿರುತ್ತೆ ಅಂದ್ಕೊಳ್ಳಿ. ಅಥವಾ ಬೇರೆ ಯಾವುದಾದ್ರು ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೊಳ್ಳೋಣ. MS ವರ್ಡಲ್ಲಿ ಬೇರೆ ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೊಳ್ತೀನಿ. ದೆನ್ ಗೋ ಫಾರ್ ಫೈಲ್. ಓಕೆ, ದೆನ್ ಅಥವಾ ಬ್ಯಾಕ್ಗ್ರೌಂಡ್ದು ಟೇಬಲ್ ಆಫ್ ಕಂಟೆಂಟ್. ಓಕೆ, ನನ್ನ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಗೋ ಫಾರ್ ಇನ್ಸರ್ಟ್ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಸ್ಕ್ರೀನ್ ಕ್ಲಿಪ್ಪಿಂಗ್ ಅಂದರೆ ಈಗ ನನಗೆ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಈ ಐಕಾನ್ದು ಗ್ರೂಪ್ ಬೇಕು. ಈ ಐಕಾನ್ ಗ್ರೂಪನ್ನು ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಕ್ಲಿಕ್ ಮಾಡಿದ್ರೆ ಈಗ ಇದು ನಿಮಗೆ ಪಿಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ, ಕ್ಲಿಪ್ಪಿಂಗ್ ಬರುತ್ತೆ, ಸ್ಕ್ರೀನ್ ಕ್ಲಿಪ್ಪಿಂಗ್. ಸೊ ಇದನ್ನು ನಾವು ಜಸ್ಟ್ ಸ್ಕ್ವೇರ್ ಶೇಪಲ್ಲಿ ನಾವು ಈ ಥರ ಮೂವ್ ಮಾಡ್ಬೋದು. ಈಸಿಯಾಗಿ ನಾವು ಪಿಕ್ಚರ್ ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗೆ ನಾನು ಯಾವುದಾದ್ರು ಒಂದು ಪ್ರಾಜೆಕ್ಟ್ನ ಮಾಡ್ದಿರ್ತಾನೆ, ಐಕಾನ್ಗಳ ಸೆಟ್ಟಿಂಗ್ಸ್ ಬೇಕಾಗಿರುತ್ತೆ. ಹಾಗಾಗಿ ನಾವೇನು ಮಾಡೋಣ, ಇನ್ಸರ್ಟ್ಗೆ ಹೋಗಿ ಸ್ಕ್ರೀನ್ಶಾಟ್ ಆ್ಯಂಡ್ ಸ್ಕ್ರೀನ್ ಕ್ಲಿಪ್ಪಿಂಗ್ನ ತೊಗೊಳ್ಳಿ. ಸೊ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಫೈಲ್ಸ್ ಇದ್ದರೆ ಫೈಲ್ಸ್ದೇ ಬರುತ್ತೆ. ನನಗೆ ಈ ಥರ ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಬೇಕು, ಸ್ಕ್ರೀನ್ಶಾಟ್ ಅಥವಾ ಓಲ್ ಇದು ಬೇಕು, ಸ್ಕ್ರೀನ್ಶಾಟನ್ನು ತೊಗೊಂಡು ನೀವೀಗ ಈ ರೀತಿಯಾಗಿ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ನೀವು ಸ್ಕ್ರೀನ್ಶಾಟನ್ನು ನೀವು ಮಾಡ್ಕೋಬೋದು ಈ MS ವರ್ಡಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಸ್ಕ್ರೀನ್ಶಾಟನ್ನು ಯೂಸ್ ಮಾಡಿ ವರ್ಕ್ ಮಾಡಿ.